ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಸ್ನೇಹಿತರೆ, ಒಂದು ವರ್ಷದಲ್ಲಿ 12 ಅಮಾವಾಸ್ಯೆಗಳು ಬಂದರೂ ಕೂಡ ಈ ಮಾಘ ಮಾಸದ ಅಮಾವಾಸ್ಯೆ ಬಹಳ ವಿಶೇಷವಾದದ್ದು. ಅಂದರೆ ನಾಳೆ ಆಚರಿಸುವಂತಹ ಜನವರಿ 29ನೇ ತಾರೀಕಿನ ಮೌನಿ ಅಮಾವಾಸ್ಯೆ ತುಂಬ ವಿಶೇಷವಾದದ್ದು. ಈ ಬಾರಿ ಈ ಮಾಘ ಮಾಸದಲ್ಲಿ ಆಚರಿಸುವಂತಹ ಈ ಮೌನಿ ಅಮಾವಾಸ್ಯೆಯು ಬಹಳ ವಿಶೇಷವಾಗಿದೆ. 144ನೇ ಮಹಾ ಕುಂಭಮೇಳ ಕಾಕತಾಳೀಯವಾಗಿ ಸಂಭವಿಸುವುದರಿಂದ ಮೌನಿ ಅಮಾವಾಸ್ಯೆಯು ಮಹತ್ವ ಹೆಚ್ಚಾಗಿದೆ. ಈ ಅಮಾವಾಸ್ಯೆಯು ಜನವರಿ 28ನೇ ತಾರೀಕು ಸಂಜೆ 7:35 ಪ್ರಾರಂಭವಾಗಿ ಮರುದಿನ 29ನೇ ತಾರೀಕು ಬುಧವಾರ ಸಂಜೆ 6:05 ಮುಕ್ತಾಯವಾಗುತ್ತಿದೆ. ಮೌನಿ ಅಮಾವಾಸ್ಯೆಯ ದಿನದಂದು ಕುಂಭ ಸ್ನಾನ ಮಾಡಿದರೆ ಪಾಪಗಳೆಲ್ಲ ತೊಳೆದು ಹೋಗುವುದು, ಅಲ್ಲದೆ ನಮಗೆ ಮೋಕ್ಷ ಸಿಗುತ್ತದೆ, ರೋಗ ರುಜಿನಗಳಿಂದ ಮುಕ್ತರಾಗುತ್ತೇವೆ ಎಂಬ ನಂಬಿಕೆ ಇರುವುದರಿಂದ ಈ ದಿನ ತ್ರಿವೇಣಿ ಸಂಗಮದಲ್ಲಿ ಮಾಡುವ ಸ್ನಾನಕ್ಕೆ ತುಂಬಾನೇ ವಿಶೇಷತೆ ಇದೆ. ಈ ಸುವರ್ಣ ಸಂದರ್ಭವನ್ನು ಮಿಸ್ ಮಾಡಬಾರದು ಎಂಬ ಕಾರಣಕ್ಕೆ ಕುಂಭಮೇಳದತ್ತ ಎಲ್ಲರೂ ಹೋಗುತ್ತಿದ್ದಾರೆ. ಈ ದಿನ ಪಿತೃದರ್ಪಣ ನೀಡುವುದರಿಂದ ಗತಿಸಿದ ಹಿರಿಯರಿಗೆ ಮೋಕ್ಷ ಸಿಗುವುದು. ಪಿತೃದೋಷವಿದ್ದರೆ ಮನುಷ್ಯ ಬದುಕಿನಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾನೆ. ಪಿತೃದೋಷ ನಿವಾರಣೆಯಿಂದ ನಮ್ಮ ಬದುಕಿಗೆ ಒಳಿತಾಗುತ್ತದೆ. ಆದ್ದರಿಂದ ಪಿತೃದೋಷ ನಿವಾರಣೆಗೆ ಮೌನಿ ಅಮಾವಾಸ್ಯೆ ಎಂದು ಪಿತೃದರ್ಪಣ ನೀಡುವುದು ಒಳ್ಳೆಯದು. ಈ ದಿನ ವಿಶೇಷವಾಗಿ ಶ್ರೀ ವಿಷ್ಣು ಮತ್ತು ಶಿವನಿಗೆ ಪೂಜೆಯನ್ನು ಸಲ್ಲಿಸಿ ಬಡವರಿಗೆ ನಿಮ್ಮಿಂದಾಗುವಂತಹ ದಾನ ಮಾಡಿದರೆ ತುಂಬ ಒಳ್ಳೆಯದು. ಆಹಾರ ವಸ್ತುಗಳನ್ನಾಗಿರಬಹುದು, ಹಾಗೆಯೇ ವಸ್ತ್ರದಾನವನ್ನಾಗಿರಬಹುದು, ಕಪ್ಪು ಎಳ್ಳುಗಳನ್ನು ಇಟ್ಟು ನೀವು ದಾನ ಮಾಡುವುದರಿಂದ ಒಳಿತಾಗುತ್ತದೆ. ಈ ದಿನ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಬಹಳ ಒಳ್ಳೆಯದು. ಆಗದಿದ್ದಲ್ಲಿ ಗಂಗಾ ಜಲವನ್ನು ಮನೆಯಲ್ಲಿಯೇ ಸ್ನಾನ ಮಾಡುವ ನೀರಿಗೆ ಬೆರೆಸಿಕೊಂಡು ಸ್ನಾನವನ್ನು ಮಾಡಿರಿ. ದೋಷವಿರುವವರು ಈ ದಿನ ಶನಿ ದೇವಾಲಯಕ್ಕೆ ಹೋಗಿ ಕಪ್ಪು ಎಳ್ಳು ದಾನ ಮಾಡಿದರೆ ತುಂಬಾನೇ ಒಳ್ಳೆಯದು. ಇದರಿಂದ ಶನಿ ದೋಷ ಸ್ವಲ್ಪವಾದರೂ ಕಡಿಮೆಯಾಗುತ್ತದೆ. ಅಷ್ಟೇ ಅಲ್ಲದೆ ಮಕರ ರಾಶಿ, ಕುಂಭರಾಶಿ, ಮೀನರಾಶಿಯಲ್ಲಿ ಶನಿ ಸಾಡೆಸಾತು ನಡೆಯುತ್ತಿದೆ. ಈ ರಾಶಿಯವರು ಈ ದಿನ ಪರಿಹಾರ ಮಾಡುವುದರಿಂದ ಶನಿ ದೋಷ ನಿವಾರಣೆಯಾಗುತ್ತದೆ. ಇದರೊಂದಿಗೆ ಕಾಳಸರ್ಪ ದೋಷವನ್ನು ತೊಡೆದುಹಾಕಲು ಕೂಡ ಇದು ಒಂದು ಶುಭ ಸಮಯವಾಗಿದೆ. ಈ ದಿನ ವಿಶೇಷವಾಗಿ ಮೌನವ್ರತದ ಆಚರಣೆಯಾಗಿರ್ಬೋದು, ಉಪವಾಸವನ್ನು ಮಾಡಿ ಆಚರಣೆಯನ್ನು ಕೂಡ ಮಾಡುತ್ತಾರೆ. ಇದರೊಂದಿಗೆ ಈ ದಿನ ಕೆಲವೊಂದು ತಪ್ಪುಗಳನ್ನು ಕೂಡ ನಾವು ಮಾಡಬಾರದು. ಮೀನು, ಮಾಂಸ, ಮದ್ಯಗಳ ಸೇವನೆಯನ್ನ ಮಾಡಬಾರದು. ಹಾಗೆ ಹಿರಿಯರು ಕಿರಿಯರು ಎಂಬ ಭೇದವಿಲ್ಲದೆ ಯಾರೊಂದಿಗೂ ಅಗೌರವದಿಂದ ನಡೆದುಕೊಳ್ಳಬೇಡಿ. ಈ ದಿನ ವಿಶೇಷವಾಗಿ ಕಾಗೆ, ನಾಯಿ ಈ ಬಗೆಯ ಪ್ರಾಣಿಗಳನ್ನು ನೋಯಿಸಬೇಡಿ. ಇದರಿಂದ ಪಿತೃದೋಷ ಉಂಟಾಗುವುದು. ಮನೆಯನ್ನು ಗಲೀಜಾಗಿ ಇಡಬಾರದು. ಇವೆಲ್ಲ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತವೆ, ಮನೆಗೆ ಒಳ್ಳೆಯದಲ್ಲ. ಅಷ್ಟೇ ಅಲ್ಲದೆ ಈ ದಿನ ಸೂರ್ಯ, ಚಂದ್ರ ಮಕರ ರಾಶಿಯಲ್ಲಿ ಇರುತ್ತಾರೆ. ಹಾಗಾಗಿ ಈ ದಿನದಂದು ಧನಾತ್ಮಕ ಶಕ್ತಿ ಅಧಿಕವಿರುತ್ತದೆ. ಆದ್ದರಿಂದ ಒಳ್ಳೆಯ ಧಾರ್ಮಿಕ ಕೆಲಸಗಳನ್ನು ನೀವು ಮಾಡಿ. ಸ್ನಾನ, ಪೂಜೆ, ಧ್ಯಾನ, ದಾನಗಳನ್ನು ತಪ್ಪದೇ ಮಾಡಿ. ಇದರಿಂದ ನಿಮ್ಮ ಸಮಸ್ಯೆಗಳಿಂದ ನೀವು ಮುಕ್ತರಾಗುತ್ತೀರಾ. ಶುಭ ಯೋಗ, ಶುಭ ಗಳಿಗೆಯಲ್ಲಿ ಮಾಡಿದಂತಹ ಪೂಜೆಗಳು ವಿಶೇಷ ಫಲಗಳನ್ನು ಕೊಡುತ್ತವೆ. ಆದ್ದರಿಂದ ಈ ದಿನ ಪೂಜೆಯನ್ನು ಮಾಡಿ ಸಾಧ್ಯವಾದಷ್ಟು ದಾನವನ್ನು ನೀಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.